ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿ ಹೋಟೆಲ್ ಸ್ಟೈಲ್ ದೋಸೆ ಮಾಡುವುದು ಹೇಗೆ ಅಂತ, ಮಸಾಲ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಜೊತೆ ಸೈಡ್ ಡಿಶ್ ಆಗಿ ಆಲೂ ಬಟಾಣಿ ಪಲ್ಯ ಮಾಡುವುದು ಕೂಡ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಇಡ್ಲಿ ಅಕ್ಕಿ 4 ಕಪ್ ತೆಗೆದುಕೊಳ್ಳಿ, ಅಥವಾ ಇಡ್ಲಿ ಅಕ್ಕಿ 3 ಕಪ್ಪು, 1 ಕಪ್ಪು ಊಟ ಮಾಡೋ ಅಕ್ಕಿ ಹಾಕಿ, ಅದೇ ಗ್ಲಾಸ್ ಅಳತಿ ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನ್ ಮೆಂತ್ಯಕಾಳು, 2 ಟೇಬಲ್ ಸ್ಪೂನ್ ತೊಗರಿಬೇಳೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿ, 2 ಟೇಬಲ್ ಸ್ಪೂನ್ ಸಾಬುದಾನೆ ಅದನ್ನು ಹಾಕಿ, 1 ಕೈ ಮುಷ್ಟಿಯಷ್ಟು ಅವಲಕ್ಕಿಯನ್ನು ಕೂಡ ಹಾಕಿಕೊಳ್ಳಬೇಕು. ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ 2-3 ಟೈಮ್ ಚೆನ್ನಾಗಿ ವಾಶ್ ಮಾಡಿಕೊಳ್ಳಬೇಕು ಫ್ರೆಂಡ್. ಡಸ್ಟ್ ಇರುತ್ತೆ, ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ. ಇದನ್ನು ಕ್ಯಾಪನ್ನು ಮುಚ್ಚಿ 3ರಿಂದ 4 ತಾಸು ಚೆನ್ನಾಗಿ ನೆನೆಯಲು ಬಿಡಿ. ನೋಡಿ, ಇವಾಗ ಇದು ಈ ಥರದಲ್ಲಿ ಚೆನ್ನಾಗಿ ನೆನೆಯುತ್ತೆ. ನಿಮಗೆ ಟೈಮ್ ಇಲ್ಲಾಂದರೆ 2 ತಾಸಲ್ಲಿ ಕೂಡ ನೆನೆಸಿಕೊಳ್ಳಿ. ಹಾಗೆ 2 ತಾಸು ಅಂದರೆ ನೀವು ಸಾಯಂಕಾಲ ನೆನಪಿಲ್ಲ ಅಂದರೆ ಒಂದು 5 ಗಂಟೆಗೆ ನೀವು ನೆನೆಯಲು ಬಿಟ್ಟರೆ 8 ಗಂಟೆ 8:30 ಸುಮಾರು 9 ಗಂಟೆ ಒಳಗಡೆ ನೀವು ರುಬ್ಕೋಬೋದು, ಚೆನ್ನಾಗಿರುತ್ತೆ. ಅಕ್ಕಿಯನ್ನು ಹಾಗೂ ನೆನೆಸಿಟ್ಟ ಎಲ್ಲ ಅಕ್ಕಿ ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಅಕ್ಕಿ ಹಾಕಿ ಅದಕ್ಕೆ 1/4 ಕಪ್ ನೀರು ಹಾಕಿ, ಫಸ್ಟಿಗೆ 1/4 ಕಪ್ಪು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ, ಸ್ವಲ್ಪ ಕಮ್ಮಿ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿಕೊಳ್ಳಿ. ಇದು ಒಂದೇ ರೌಂಡಲ್ಲಿ ಆಗಲ್ಲ, 2 ರೌಂಡ್ ಆಗುತ್ತೆ, 2 ಅಥವಾ 3 ರೌಂಡಲ್ಲಿ ಆಗುತ್ತೆ. ಈ ಹಿಟ್ಟನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ದೋಸೆ ಎಲ್ಲ ಕ್ರಿಸ್ಪಿಯಾಗಿ ಬರಬೇಕು, ಅದಕ್ಕೋಸ್ಕರ ನೈಸಾಗಿ ಇರಬೇಕು ಹಿಟ್ಟು. ನೋಡಿ, ಈ ಥರದಲ್ಲಿ ನೈಸಾಗಿ ರುಬ್ಬಿ ಇಟ್ಟುಕೊಳ್ಳಬೇಕು ಫ್ರೆಂಡ್. ನೀವು ಎಷ್ಟು ನೈಸಾಗಿ ರುಬ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ 1.5 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ, ಅಥವಾ ನಿಮಗೆ ಕಮ್ಮಿ ಬೇಕಂದರೆ ಕಮ್ಮಿ, ಅಥವಾ ಜಾಸ್ತಿ ಅಂದರೆ ಜಾಸ್ತಿ ಕೂಡ ಹಾಕಿಕೊಳ್ಳಿ, ನಿಮ್ಮ ಚಾಯ್ಸ್. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. 1.5 ಟೇಬಲ್ ಸ್ಪೂನ್ ಇದ್ದರೆ ಸಾಕು, ಚೆನ್ನಾಗಿರುತ್ತೆ. 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಕೈಯಿಂದ ಕೂಡ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಓವರ್ ನೈಟ್ ಇಲ್ಲ 8ರಿಂದ 10 ತಾಸು ನೆನೆಯಲು ಬಿಡಿ. ಈ ಥರದಲ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿರ್ತೈತಿ. ಉಬ್ಬಿ ಬಂದ ಮೇಲೆ ಇದನ್ನು ಕೂಡ ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಹೀಗೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದರೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಮಸಾಲ ದೋಸೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ಬಟಾಣಿ ಹಾಗೂ ಆಲೂ ಪಲ್ಯ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಕಡಾಯಿಯಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ, 1 ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಕೂಡ ಹಾಕಿಕೊಳ್ಳಬೇಕು. ಇದು ಚಟ್ಪಟ ಅಂದು ಗೋಲ್ಡನ್ ಬ್ರೌನ್ ಬರಬೇಕು. ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಬೇಕು. ಆವಾಗ 3 ಮೆಣಸಿಕಾಯನ್ನು ಕೂಡ ಹಾಕಿ ಕಟ್ ಮಾಡಿ, ಇದು ಸ್ವಲ್ಪ ಫ್ರೈ ಆದಮೇಲೆ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡ ಈರುಳ್ಳಿಯನ್ನು ಕೂಡ ಹಾಕಿ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಂದರೆ ಚೆನ್ನಾಗಿರುತ್ತೆ. ಈ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ, ಹಾಗೆ ಧನಿಯಾ ಪುಡಿ 1/2 ಟೇಬಲ್ ಸ್ಪೂನನ್ನು ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಬಟಾಣಿ ನೆನೆಸಿಟ್ಟು ಕುದಿಯಲು ಬಿಟ್ಟು ಕುದಿದಿರಬೇಕು ಬಾಯ್ಲ್ಡ್ ಬಟಾಣಿಯನ್ನು ಹಾಕಿ, ಹಾಗೂ ಕುದಿಸಿಟ್ಟುಕೊಂಡ 1 ಆಲೂಗಡ್ಡೆಯನ್ನು ಹಾಕಿ, ನಿಮಗೆ ಎಷ್ಟು ಬೇಕು ಅಷ್ಟು ತೆಗೆದುಕೊಳ್ಳಬಹುದು. ಇದನ್ನು ಹಾಕಿ ಕೊತ್ತಂಬರಿ ಹಾಗೂ ಕರಿಬೇವನ್ನು ಕೂಡ ಹಾಕಿಕೊಳ್ಳಬೇಕು. ಕರಿಬೇವು ಕೊತ್ತಂಬರಿ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಸಾಲ ಮಿಕ್ಸ್ ಆಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ನೀರೇನು ಬೇಕಾಗಲ್ಲ, ಹಾಗೆ ಚೆನ್ನಾಗಿ ಬರುತ್ತೆ ಫ್ರೈ. ಇದು ಮಸಾಲ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ಥರದಲ್ಲಿ ಚೆನ್ನಾಗಿ ಬರುತ್ತೆ. ಆಲೂ ಚೆನ್ನಾಗಿ ಬೆಂದಿರಬೇಕು, ಕಾಳು ಬಟಾಣಿ ಕೂಡ ಚೆನ್ನಾಗಿ ಬೆಂದಿರಬೇಕು. ಪಲ್ಯ ತುಂಬಾ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಪಲ್ಯ ರೆಡಿ ಫ್ರೆಂಡ್, ಬಟಾಣಿ ಆಲೂ ಪಲ್ಯ ರೆಡಿ. ಈ ಗರಿ ಗರಿಯಾದ ಈ ದೋಸೆಗೆ ಈ ಆಲೂಗಡ್ಡೆ ಬಟಾಣಿ ಪಲ್ಯ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ಮಾಡಿಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಹಿಟ್ಟು ಕೂಡ ರೆಡಿ ಆಗಿದೆಯಲ್ಲ, ಇದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ದೋಸೆ ಹಿಟ್ಟಾಯಿತು, ಇಡ್ಲಿ ಹಿಟ್ಟಾಯಿತು, ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ದೋಸೆ ಬರಲ್ಲ ಅಂದರೆ ಸ್ವಲ್ಪ ಈರುಳ್ಳಿಯಿಂದ ಎಣ್ಣೆ ಹಚ್ಚಿ ಹಾಕಿ, ಹಾಗೆ ಕೂಡ ಹಾಕಿಕೊಳ್ಳಬಹುದು. 1 ಟೇಬಲ್ ಸ್ಪೂನಿನಷ್ಟು ಹಿಟ್ಟನ್ನು ಹಾಕಿ, ದೋಸೆ ತುಂಬಾ ಪೇಪರ್ ಥರ ಬರುತ್ತೆ ಫ್ರೆಂಡ್ಸ್, ಎಷ್ಟೋ ತೆಳುವಾಗಿ ಬರುತ್ತೆ. ಈ ಥರದಲ್ಲಿ ಹಿಟ್ಟು ಮಾಡಿಟ್ಟುಕೊಂಡರೆ ನಿಮಗೆ ಈವ್ನಿಂಗಲ್ಲಿ ಅನ್ನು ಮಾಡೋಕ್ಕೆ ಬೇಜಾರಾದಾಗ ಈ ಥರದಲ್ಲಿ ಕ್ರಿಸ್ಪಿ ಆಗಿ ಮಸಾಲ ದೋಸೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಳುವಾಗಿ ಹಾಕಿದ್ರೇ ಕ್ರಿಸ್ಪಿಯಾಗಿ ಪೇಪರ್ ಥರ ಚೆನ್ನಾಗಿ ಬರುತ್ತೆ, ಗರಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ನಿಮಗೆ ತುಪ್ಪ ಅಥವಾ ಎಣ್ಣೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಸಣ್ಣ ಉರಿಯಲ್ಲೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಇದಕ್ಕೆ ಕಡಲೆಬೇಳೆ ಹಾಗೂ ತೊಗರಿಬೇಳೆ ಹಾಕಿದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೇಮ್ ಪಕ್ಕ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ಫ್ರೆಂಡ್ಸ್ ಮಸಾಲ ದೋಸೆ. ನೋಡಿ, ಈ ಥರದಲ್ಲಿ ಕ್ರಿಸ್ಪಿಯಾಗಿ ಬೇಯುತ್ತೆ. ಇದಕ್ಕೆ ನಿಮಗೆ ಯಾವ ಚಟ್ನಿ ಬೇಕೋ ಆ ಚಟ್ನಿ ಹಚ್ಕೊಳ್ಳಿ. ಇದಕ್ಕೆ ಖಾರ ಚಟ್ನಿ, ಕೆಂಪು ಖಾರ ಚಟ್ನಿ ಹಚ್ಚಿದ್ದೀನಿ. ಈ ಕೆಂಪು ಖಾರ ಚಟ್ನಿ ಹಚ್ಚಿದರೆ ರುಚಿನೂ ಚೆನ್ನಾಗಿರುತ್ತೆ, ಪಕ್ಕ ಹೋಟೆಲ್ ಸ್ಟೈಲ್ ಆಗುತ್ತೆ.
ಇದಕ್ಕೆ ನೀವು ನಡುವಲ್ಲಿ ಆಲೂ ಹಾಗೂ ಬಟಾಣಿ ಪಲ್ಯವನ್ನು ಹಾಕಿ ನೋಡಿ, ಈ ಥರದಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಾಗೆ ನೀವು ರೌಂಡಾಗಿ ಫೋಲ್ಡ್ ಮಾಡ್ಬೋದು, ಈ ಥರದಲ್ಲಿ ಕೂಡ ಫೋಲ್ಡ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ಹಿಟ್ಟು ತಯಾರಿಸಿ ದೋಸೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲ್ ಕ್ರಿಸ್ಪಿಯಾದ ಮಸಾಲ ದೋಸೆ ರೆಡಿ ಫ್ರೆಂಡ್ಸ್. ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದೆ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಈ ಮಸಾಲ ದೋಸೆ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.